ಇವತ್ತು ಹೆಂಗೋ ನನ್ನ ಗಂಡ ಒಂದಿಟ್ಟು ದಾರಿಗೆ ಬರೋದಕ್ಕೆ ಕಾರಣ ಗೊಂಬೆಲಾನೆ. ನಾನಿಲ್ಲಿ ಬರಬೇಕಾಗಿತ್ತು, ಹೆಂಗೋ ಇವರಿಂದಲೇ ನನಗೆ ಎಲ್ಲ ಒಳ್ಳೇದಾಯಿತು. ನಾನು ಕಷ್ಟಪಡ್ತಿರೋದು ನೋಡಿ ನನ್ನ ಗಂಡನ ಮನಸ್ಸಿಗೂ ತಿಳಿದೈತಿ. ಅವನ ಮನಸ್ಸಿಗೆ ಅವನೇ ತಗೊಂಡಿದ್ದಾನೆ. ಇವಾಗ ಅವನ ಮನಸ್ಸಿಗೆ ಅರ್ಥ ಆಗೈತೆ. ಇಷ್ಟು ದಿವಸ ಒಬ್ಬರ ಹತ್ರ ಹೇಳಿಸ್ತಿದ್ವಿ, ಯಾರನ್ನ ಕರ್ಸಿ ನೀನು 1000 ಜನನ ಕರ್ಸಿ ಹೇಳಿದ್ರು ಅವ್ರ ಮನಸ್ಸಿಗೆ ಬರೋಲ್ಲ ಅಂದಮೇಲೆ, ಅವ್ರ ಮನಸ್ಸಿಗೆ ತಿಳ್ಕೊಂಬಿಲ್ಲ ಅಂದಮೇಲೆ ಅದು ಎಷ್ಟು ಜನ ಹೇಳಿದ್ರು ಪ್ರಯೋಜನ ಇಲ್ಲ. ಹೆಂಗೋ ನನ್ನ ಗಂಡ ಮನಸ್ಸಿಗೆ ತಿಳ್ಕೊಂಡಿದ್ದಾನೆ ಅನಿಸುತ್ತೆ. ಹೆಂಗೋ ಗೊಂಬೆಲಿರೋದಕ್ಕೆ ನನಗೆ ಒಳ್ಳೇದು ಮಾಡ್ತತ್ತ. ಗೊಂಬೆಲಾ ಗೊಂಬೆಲಾ, ಬಾರಮ್ಮ ಬಾರಮ್ಮ ಕಲಮ್ಮ, ಬಾ ಉಣ್ ಬಾ. ಬೇಡ ಕಣಕ, ಮುದ್ದೆ ಬಸ್ಸಾರು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿದ್ದೆ, ಅದಕ್ಕೇನೆ ಅಯ್ಯಪ್ಪ ಊಟಕ್ಕಿಕ್ಕಿ ಊಟ ಮಾಡ್ಕೊಂಡು ಹೋತು. ಅದಕ್ಕೆ ನಾನು ಗೊಂಬೆಲನ್ನು ಮಾತಾಡ್ಸೋಣ ಅಂತ ಹೇಳಿ ಬಂದೆ ಕಣಕ. ಕಣಮ್ಮ ಕೂಕ, ಹಂಗಾರೆ ಚೆನ್ನಾಗಾದ್ನೇ ನೀವು ಕುಡ್ದಿಲ್ಲ ಇಲ್ಲಿ ಬಂದಾಗಿಂದನು? ಇಲ್ಲ ಕಣಕ, ಕುಡ್ದಿಲ್ಲ. ಹೆಂಗತ್ತ ಇಲ್ಲಿ ಬಂದಾಗಿಂದನು ದೇವ್ರ ದಯದಿಂದ ದೇವರು ಪರಮಾತ್ಮ ಹೆಂಗ ಕಾಪಾಡ್ಯವನಿ. ಹೆಂಗ ಬಸ್ಸಾರು ಮುದ್ದೆ ಮಾಡಿತ್ತೆ, ಈಗಡಪ್ಪ ಹಿಂಗೆ ಉಂಡ್ಕೊಂಡು ಚೆನ್ನಾಗಿರು ಅಂತ ಹೇಳ್ದೆ. ಚೆನ್ನಾಗಿರ್ತೀನಿ ಅಂತ ಹೇಳ್ತು. ನೀನೇನ ಕೇಳೋ ಮಾಡಿಕ್ತೀನಿ ಅಂತ ಹೇಳಿ ಅದನ್ನೇ ಮಾತಾಡಿ ಗಿಣಿ ಹೇಳ್ದಂಗೆ ಹೇಳಿದೀವಿ. ಕುಡಿಯಾರ ಅಪ್ಪನ ಬಿಡಲ್ಲ. ಅವರು ಹೆಂಗಂದ್ರೆ 7 ವರ್ಷ ಆದ್ಮೇಲೆ ಕುಡ್ದಾರ ಇದೆ. 1 ವರ್ಷ 2 ವರ್ಷ ಬಿಡಬೇಕು. ಬಿಟ್ಟಿದ ಮಕ್ಕೆ ಬಿಟ್ಟರೆ ಸೇನಕ್ಕಿರ್ತಾರೆ. ಬಿಟ್ಟರು ಇದೆ ತಿರ್ಗಾ ಬಿಡ್ತೀನಿ ಅಂತ 7-2 ದಿನ ಸೇನಕ್ಕಿದ್ದು ತಿರ್ಗಾ ಆಮೇಲೆ ಕುಡ್ದಾರು ಇದ್ದಾರೆ. ಬಿಟ್ಟು ಮಕ್ಕೆ ಬಿಟ್ಟು ಬಿಡ್ಬೇಕು, ಸುಮ್ಮನೆ ಕುಡಿಯೋದ. ತಿರ್ಗಾ ಅದ್ರ ಬಗ್ಗೆ ತಲೆ ಕೆಡಿಸ್ಯಮ್ಮಕ್ಕೆ ಹೋಗಬಾರ್ದು. ಕಲಕಯ್ಯ ಬಾ ಉಣ್ಣು ಬಾ, ದೋಸೆ ಒಯ್ದಿದ್ವಿ ಆಲೂಗಡ್ಡೆ ಪಲ್ಯ ಮಾಡಿ, ಬಾ ದೋಸೆ ತಿನ್ನು ಬಾ. ಬೇಡಮ್ಮ, ನಾನು ಮುದ್ದೆ ಬಸ್ಸಾರು ಅಯ್ಯಪ್ಪ ಮುದ್ದೆ ಬಸ್ಸಾರು ಮಾಡು ಅಂತ ಅದಕ್ಕೆ ಮುದ್ದೆ ಬಸ್ಸಾರು ಮಾಡಿಕ್ತೆ. ಒಟ್ಟು ತುಂಬ ಉಂಡು ಎಲ್ಗ ಹೋಗ್ತೀನಿ ಕೆಲ್ಸಕ್ಕೆ ಕೇಳವ್ರೆ ಅಂತ ಓತಪ್ಪ. ಅದಕ್ಕೆ ಅತ್ತ ಹಿಂಗೆ ಸೆನಕ್ಕಿರಪ್ಪ ಹುಡುಗರು ಮಕ್ಕಳು ಮಕ್ಕ ನೋಡು ಅಂತ ಹೇಳಿ ನಾನು ಒಂದೆರಡು ಸಮಾಧಾನದ ಮಾತು ಹೇಳಿದೆ. ಇನ್ನೇನು ಮಾಡೋಣ. ಆಮೇಲೆ ಹೋಗ್ತಾ ಹೋಗ್ತಾ ಅಯ್ಯಪ್ಪನಿಗೆ ಗೊತ್ತಾಗುತ್ತೆ, ನಾನು ಅವಳು ತಕ್ಕ ಹೋಗ್ಬೇಡ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಯಾಕೆ ಹೇಳಲಿಲ್ಲ. ಒಂದು 2 ದಿನ ಬಂದಿಟ್ಕಿ ಯಾಕೆ ಗಂಡಸ್ರು ತಗೊಂಡಿಟ್ಟು ಸಮಾಧಾನದಾಗ ಇರಬೇಕು ಅಂತ. ಮತ್ತು ಕಲಮ್ಮ 1-2 ದಿನ ಸಮಾಧಾನದಾಗಿರು. ಸಮಾಧಾನದಾಗಿದ್ದರೆ ಅವರೇ ಎಲ್ಲ ಚೆನ್ನಾಗಾಗ್ತಾರೆ. ನೀನು ನಾವು ಹೆಣ್ಮಕ್ಳಾದರೂ ಗಂಡಸ್ರನ್ನ ಒಳ್ಳೆ ಪ್ರೀತಿಯಿಂದನ ಅವನು ತಂದಿಂದ ಮಾತಾಡಿಸ್ಕೊಂಡು ನಾವು ಚೆನ್ನಾಗಿರ್ಬೇಕು ಮನೆಯಾಗಿ. ನಾವು ಆಗಲೆಲ್ಲ ದುಡ್ಡು ಅಂಬೋದು, ಆಗಲೆಲ್ಲ ನಾವು ಗುದ್ದಾಡೋದು ರೇಗಾಡೋದು ಸಿಟ್ಟಾಗೋದು ಮಾಡಬಾರ್ದು. ನಾವು ಹೆಣ್ಮಕ್ಳು ನಾವು ಸೆನಕ್ಕಿದ್ರೆ ಅವರು ಸೆನಕ್ಕಿರ್ತಾರೆ. ನಾವು ಒಂಥರನ ಸೆನಕ್ಕಿರ್ಬೇಕು. ಅವ್ರನ್ನ ಮಾತಾಡಿಸ್ಕೊಂಡು ಉಣ್ಣಪ್ಪ ತಿನ್ನಪ್ಪ ಅದನ್ನು ತಿನ್ನಪ್ಪ ಇನ್ನು ತಿನ್ನಪ್ಪ ನೀರು ಒಯ್ಕೆ ಬಾರಪ್ಪ ಅಂತ ಹೇಳುಂಬಕು ತಿನ್ಬೇಕು. ನಾವು ಇಕ್ಕಬೇಕು. ನಾವು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸ್ಕೊಂಡು ಇರ್ಬೇಕು ನಾವು ಕಣಕ. ಅದಕ್ಕೆ ಅವಾಗ ನನಗೆ ಯಾಕೂ ಸಿಟ್ಟು ಬರ್ತಿರ್ಲಿಲ್ಲ. ಕುಡಿಯಲ್ಲ ಅಂತ ಹೇಳ್ದ ಕುಡ್ಕೊಂಬರೋದು ಹಂಗೇನೆ. ಯಾಕಂದ್ರೆ ಅದನ್ನೇ ತೆಗ್ದೆಸಿಯೋದು, ಬಂದು ದನ ಕರುಗಳನ್ನೆಲ್ಲ ಪಟ ಒಯ್ಯೋದು ಹಂಗೆ ಮಾಡೋಣ. ಅದಕ್ಕೆ ನಾನು ಅವಾಗ ಬೊಲ್ಸಿಟ್ಟಿನಾಗೆ ನನಗೂ ಅವಾಗ ಬೊಲ್ಸಿಟ್ಟು ತಡಿಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಹೋಗ ಮರ ನೀನು ಹಸಿಕೆ ಅಂತ ನಾನು ಬಿಡ್ಕೊಂತಿರ್ಲಿಲ್ಲ ಮನೆ ಹಾಕಿ. ಅವಾಗ ಹಂಗೆ ಆಡೋಣ ಹೇಳಮ್ಮ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಯೋಟ ಒಂದಿಟ್ಟು ಬುದ್ಧಿ ಬಂದಂಗೆ ಆಗೈತಿ, ಮನ್ಸಿಗೆ ತಿಳ್ಕೊಂಡೈತಿ. ಸಣ್ಣ ಪಣ ಚೆನ್ನಾಗೈತೆ ಕಲಕಯ್ಯ. ಚೆನ್ನಾಗೈತಮ್ಮ. ಹೆಂಗ ಗೊಂಬೆಲ್ಲ ನಮ್ಮ ಗಂಡೆಲ್ಲ ತೆಂಗನ ಹೇಳಿ ಇಲ್ಲಿ ಕರ್ಕೊಂಬಂದು ಇಲ್ಲೇ ಇರ್ಬೇಕಲ್ಲ ಕೈ ಅಂತ ಕರ್ಕೊಂಬಂದಿದ್ಕೆ ಇವತ್ತು ಹಂಗ ಒಳ್ಳೇದಾತು. ಬಿಟ್ಟೈತಮ್ಮ ನೋಡೋಣ. ಅಂದರೆ ಇಲ್ಲಿ ಬಂದಾಗಿಂದ ನೀವು 2 ದಿನದ ಏನು ಕುಡ್ದಿಯಕ್ಕೂ ಹೋಗಿಲ್ಲ, ಕುಡ್ದಿಲ್ಲ ಏನಿಲ್ಲ. ಇವತ್ತು ಎದ್ದಾಗೆದ್ದು ಅಯ್ಯಪ್ಪನೇನೆ ಎಲ್ಲ ಕಸ ಬಾಸಕ್ಕಿ, ನಮ್ಮಮ್ಮ ಕಸ ಬಾಸಾಕ್ತಿತ್ತು. ಅಯ್ಯಪ್ಪನೇ ಎಲ್ಲ ಕಸ ಬಾಸಕ್ಕಿ ಎಲ್ಲನ ಅಯ್ಯಪ್ಪನೇ ನುಗ್ಗೆ ಸೊಪ್ಪು ಕಿತ್ಕೊಂಬಂದು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಕಲ್ಲ ಅಂತ ಹೇಳಿ ಮಾಡಿಸ್ಕೊಂಡು ಉಂಡು ನುಗ್ಗೆ ಸೊಪ್ಪಿನ ಬಸ್ಸಾರು ಅನ್ನ ಮುದ್ದೆ ಉಂಡು ಹುಡುಗರಿಗೂ ಹೇಳಿ ಮುದ್ದೆ ಬಸ್ಸಾರು ಉಣ್ಬೇಕು ಪಾಪ ಮುದ್ದೆ ಉಣ್ಬೇಕು ಅಂತ ಹುಡುಗರನ್ನ ಕುಂಡಿಸ್ಕೊಂಡು ಉಂಡು ಸಮಾಧಾನದಾಗೆ ಹೋದ ಕೆಲಸಕ್ಕೆ. ನಾನು ಅದಕ್ಕೇನೆ ಹಿಂಗೆ ಸಮಾಧಾನದಾಗಿರಪ್ಪ ಅಂತ ಹೇಳಿ ಕಳಿಸ್ತೆ ನಾನು ಒಂದಿಷ್ಟು ಸಮಾಧಾನ ಮಾಡಿ. ನೋಡೋಣ ಇನ್ನೂನು ಅದಿಂತ ಮಸ್ತಾಗಾಗ್ಯವೆ. ಆದರೂ ನೋಡೋಣ ಇದೊಂದು ಅಂದ್ರೆ ಮನ್ಸಿಗೆ ತಿಳ್ಕೊಂಡೈತೆ. ಅವ್ರಿಗೆ ಮನ್ಸಿಗೆ ಬರಬೇಕು. ಮನ್ಸಿಗೆ ಬಂದರೆ ಬಿಡ್ತಾರೆ. ನಾಕ 50 ಜನ ಹೇಳೋದ್ಕಿನ 50 ಜನ ಹೇಳಿರೂ ಈ ಕಿವೆ ಕೇಳಿ ಈ ಕಿವೆ ಬಿಡ್ತಾರೆ. ಅವ್ರ ಮನ್ಸಿಗೆ ಬಂದರೆ ಅದು ಅವರಿಗೆ ಮನ್ಸಲ್ಲಿ ಛಲ ಬರುತ್ತೆ. ನಾನು ಬಿಡಲೇಬೇಕು, ನಾನು ಬಿಡಬೇಕು ಅನ್ನೋದು ಅವ್ರ ಮನ್ಸಿಗೆ ತಿಳ್ಕೊಂಡ್ರೆ ಯಾರೇನು ಹೇಳಿದ್ರೂ ಏನು ನಡೆಯಲ್ಲ. ಅವ್ರ ಮನ್ಸಿಗೆ ಒಂದು ತಿಳ್ಕೋಬೇಕು. ಅವ್ರ ಮನ್ಸಿಗೆ ತಿಳ್ಕೊಂಡ್ರೆ ಸಾಕು. ಯಾರು ಹೇಳೋದು ಏನೂ ಇಲ್ಲ ಅದ್ರಾಗೆ. ಗೊಂಬೆಲ್ಲ ಥ್ಯಾಂಕ್ಸ್ ಕಣಮ್ಮ. ನಾನು ಇಲ್ಲಿ ಕರ್ಕೊಂಬಂದು ಇವತ್ತು ನನಗೆ ಒಳ್ಳೇದಾಗಬೇಕು. ಇವತ್ತು ನನಗೆ ಬಂದಿರೋ ಪಾಪ ಕರುಮಗಳು ನನಗೆ ಬಂದಿರೋ ಕಷ್ಟ ಎಲ್ಲ ಅರಿಬೇಕಂದ್ರೆ ನೀನೇ ಕಾರಣ. ಇವತ್ತು ನೀನು ದೇವ್ರು ಬಂದಂಗೆ ಬಂದು ಸಣ್ಣ ಪಣ ಹಿಂಗೈತೆ ಅಲ್ಲಿ ಹಿಂಗಾಗೈತೆ ಅಂತ ಎಲ್ಲ ಕತೆ ಹೇಳಿದ್ಕೆ ಬಂದು ಎಲ್ಲ ತಿಳ್ಕೊಂಡು ನಾನು ಹಂಗೆ ಇಲ್ಲಿ ಬೋರೋದಕ್ಕೆ ಅಯ್ಯಪ್ಪಗೆ ಅರ್ಥವಾಯ್ತು. ನಿಜ
ನೀನು ಬೋಲು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಲಕಯ್ಯ. ನೀನು ಅಲ್ಲಿ ಬಂದಿದ್ರೆ ಹೆಂಗತ್ತ ಇವಾಗ ನೋಡಿರಿ ನಿನ್ನ ಕಷ್ಟಪಡೋದು ನಾವು ಅಣ್ಣೆ ಮನ್ಸು ಚೇಂಜ್ ಆಗ್ಬೋದು ಅಂತ ದೇವ್ರು ಹೇಳ್ದಂಗೆ ಹೇಳ್ದೆ. ದೇವರೇ ನೀನು ಕಳಿಸೇವನಿ ಅಮ್ಮಂಗೆ ಆಗುತ್ತೆ ನನಗೆ. ಅದಕ್ಕೆ ನಾನು ಹೇಳೋಗನ ಮಾತಾಡಿಸ್ಕೊಂಡು ಅಂತ ಹೇಳಿ ಅದಕ್ಕೆ ಬಂದೆ ಕಣಮ್ಮ. ದೇವ್ರು ಬಂದಂಗೆ ಬಂದೆ ಕಣಮ್ಮ ಗೊಂಬೆಲ್ಲ. ನೀನು ನಾನು 2 ಸಹಾಯ ತಕ್ಕನ ಚಿರಋಣಿಯಾಗಿರ್ತೀನಿ. ಗಳಮ್ಮ ನಿನ್ನಿಂದ ಒಳ್ಳೇದಾದ ಕಣಮ್ಮ. ನನಗೆ ಬಂದಿರೋದು ಕಷ್ಟ ನಿನ್ನಿಂದ ಬಗೆಹರ್ದಂಗೆ ಆಗುತ್ತೆ. ಮನೆಯಾಗೆ 2 ಗಂಡಸರು, ನಮ್ಮ ಮಕ್ಕಳು, ನಮ್ಮ ಗಂಡ ಮಕ್ಕಳು, ನಮ್ಮ ಅಮ್ಮಯ್ಯ ಎಲ್ಲರೂ ಹಿಂಗೆ ಖುಷಿಯಾಗಿದ್ಬಿಟ್ರೆ ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ ಅಷ್ಟು ನೆಮ್ಮದಿ ಆಗುತ್ತೆ. ಮನೆಯ ಒಬ್ಬರು ಯಾರನ್ನ ಹಿಂಗೆ ಮಾಡ್ಯವ್ರಂದ್ರೂ ನೆಮ್ಮದಿರಲ್ಲ ಯಾರಿಗೆ ಆಗಲಿ ಹೇಳು. ನೆಮ್ಮದಿಯಾಗಿ ಇರಬೇಕಂದ್ರೆ ಎಲ್ಲರೂ ಸೆನಕ್ಕಿರಬೇಕು. ಅದೇ ನೆಮ್ಮದಿ ಜೀವನ. ನಿನ್ನೀಗ ಅಯ್ಯಪ್ಪ ನೀನು ಬೆಟ್ಟನೇ ತಂದು ಇಳಿಸಪ್ಪ ನನ್ನ ಮುಂದೆ ಅಂತ ನಾನು ಕೇಳಲ್ಲ. ಅವತ್ತಿಂದ ಅವತ್ತೇ ಆಗಲಿ ನಂಗೆ ನೆಮ್ಮದಿ ಮುಖ್ಯ ಕಣಪ್ಪ. ನಾನು ಮಾಡ್ತೀನಿ ಕಷ್ಟಪಟ್ಟು ಅಂತ ನಾನು ಅದೇ ಹೇಳ್ದೆ. ನನಗೆ ನೆಮ್ಮದಿ ಇರ್ಬೇಕು ಕಣಪ್ಪ ಅಂತ ಹೇಳಿ ಕುಡಿಬೇಡ, ಕುಡ್ಕೊಂಡು ಬರಬೇಡ, ಹಿಂಗೆ ಬಿಟ್ಟು ಮತ್ತೆ ಬಿಡು ಅಂತ ಹೇಳಿದೆ. ಬಿಡು ಯಾಕ ಆಗ್ಲಲ್ಲ ಅದನ್ನೂ ಹೇಳಿದ್ದೆ, ಹೇಳೋಕೆ ಹೋಗ್ಬೇಡ ನೀನು. ಸಮಾಧಾನದಾಗ ಇರು ಅಷ್ಟೇನೆ. ಕಣೆ ಅಕ್ಕ ನೀನು ಕಲಕಯ್ಯ ಹೇಳಿದ್ದೆ ಹೇಳ್ಬೇಡ, ನೀನು ಸಿಟ್ಟಾಗಬೇಡ. ನಾವು ಚೆನ್ನಾಗಿರ್ಬೇಕು. ನಾವು ಹೆಂಡ್ತಿರು ಅವ್ರ ಗಂಡುಗಳು ಒಬ್ಬರೇ ದುಡಿಬೇಕು ಅಂಬೋದೇನಿಲ್ಲ. ನಾವು ಅವ್ರ ಜೊತೆ ಕೈ ದುಡಿಬೇಕು. ನಾವು ಸಮಾಧಾನದಾಗ ಇರಬೇಕು. ಹಂಗಲ್ಲಪ್ಪ ಹಂಗೆ ಅಂತ ಹೇಳ್ಬೇಕು. ಹೇಳಿದೇನೆ ನಮ್ದು ಮನೆಯಾಗ ಎಲ್ಲ ಗಂಡ ಹೆಂಡ್ತಿ ಇಬ್ಬರಿಗೂ ಇರ್ಬೇಕಮ್ಮ ಜವಾಬ್ದಾರಿ. ಇಬ್ಬರಿಗೂ ಇದ್ರೆ ಕಣಕ್ಕ. ನೀನು ಸಿಟ್ಟಾಗಬೇಡ ಶಾನೇನ. ಇಲ್ಲ ಕಣಮ್ಮ ಸಿಟ್ಟಾಗಿಲ್ಲ. ಅಯ್ಯಪ್ಪನೇ ಎದ್ದು ಬಂತು ಅಲ್ಲಿಗೆ ಹೋಗಿತ್ತು ಮನಿಕೆಮಕ್ರ ಆತ್ರೆ ಅದಕ್ಕೆ ಬಿಡತ್ತ ಹೋದ್ರು ಹೋಗ್ಲಿ. ಅಯ್ಯಪ್ಪ ಯಾವಾಗನ ಮನಿಕೆಂಬ್ಲೇಳು ಇಲ್ಲಿ ಯಾವಾಗಿರ್ತೀನಿ ಅಂದ್ಬಿಟ್ಟು ಅವಾಗಲೇ ಇರ್ಲೇಳು ಅಂತ ಹೇಳಿ ನಾನು ಸುಮ್ಮನಿದ್ದೆ. ನಾನೇನೆ ಆತ ಹೇಳಲಿಲ್ಲ. ಹೋಗ್ತೀನಿ ಕಲ ಅಲ್ಲಿಗೆ ಅಂತಂತು ಹೋಗಪ್ಪ ನಾನು ಇನ್ನೇನು ಹೇಳೋಣ. ಸರಿ ಆಯ್ತಪ್ಪ ಅಂದೆ. ತಿರ್ಗಿ ಅದಾಗ 6 ಗಂಟೆಗೆ ಬಂತು. 6 ಗಂಟೆಗೆ ಎಂಬುದೇನು 5ವರೆಗೆ ಬಂತು. 5ವರೆಗೆ ಬಂದು ಅಮ್ಮ ಎಲ್ಲ ಕಸ ಬಾಸಾಕ್ತಿತ್ತು. ತೆಗಿಯತ್ತೆ ನಾನೆಲ್ಲ ಬಾಸಾಕ್ತೀನಿ ಸುಮ್ಮನಿರು, ನಾನೆಲ್ಲ ತೆಗ್ದಾಕ್ತೀನಿ ಅಂತ ಅಯ್ಯಪ್ಪನ ಸಗಣಿ ಎಲ್ಲ ಬಾಸಾಕಿ ಹಾಲು ಕರೆದು ತಣ್ಣಗೆ ಬಂತು ಡೈರಿಗೆ. ಬಂದು ಕಾಪಿ ಮಾಡುವಂತು. ಕಾಪಿ ಮಾಡಿಕೊಟ್ಟೆ, ಕುಡೀತು. ನುಗ್ಗೆ ಸೊಪ್ಪು ಕಿತ್ಕೊಂಬಂದು ಬಸ್ಸಾರು ಮಾಡುವಂತು. ಬಸ್ಸಾರು ಮಾಡಕ್ಕೆ ಕೊಟ್ಟು ಹೋಗಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಯ್ತು. ಮುದ್ದೆ ಬಸ್ಸಾರು ಮಾಡಿಕ್ತೆ, ಉಂಡು ಹೋತು. ನಾನು ಅದಕ್ಕೇನೆ ನೀನು ಒಳ್ಳೆಯವನು ತಂದಿಂದ ಇರಪ್ಪ, ನಮ್ಮ ಮಕ್ಳ ಮಕ್ಕ ನೋಡು ಅಂತ ಅಂದೆ. ಅದಕ್ಕೆ ಸೇನಕ್ಕಿರ್ತೀನಿ ಅಂತ. ಅವಳು ಯಾಕನ ಯಾಕ ಪಿನ್ನ ಏರ್ ಪಿನ್ನ ಅಂತ ಮಾರಕ್ಕೆ ಬಂದಿದ್ಲು ಕಣ. ಯಾಕ ಕೂದಲಿಗೆ ಪಿನ್ನ ಏರ್ ಪಿನ್ನ ಸ್ಟಿಕ್ಕರು ರಬ್ಬರು ಅಂತ ಹೇಳಿ ಮಾರಕ್ಕೆ ಬಂದಿದ್ಲು ಯಾಕನ. ನಾನು ಯಾರನ್ನ ಕೇಳ್ದೆ ಅಮ್ಮ. ಅದನ್ನೇನೆ ಪಾತ್ರೆಗಳೆಲ್ಲ ಮಾರಕ್ಕೆ ಬಿಸ್ನೆಸ್ ಮಾಡ್ತಾಳೆ ಅಂದಂಗೆ ಆಯ್ತು. ನಾನು ನೋಡಿದೆ ಅದ್ದಾಗಿಲ್ಲ ಆಚೆ ಹೋದ್ಲು. ಕೂದಲು ಬೇಕಂತ ಅವಳಿಗೆ. ಕೂದಲಿಗೆ ಏರ್ ಪಿನ್ ಅಂತ ಮಾರಕ್ಕೆ ಬಂದಿದ್ಲು. ಅದು ಯಾಕೆ ಬಂದಿದ್ಲು ಏನೋ. ಅವಳೊಬ್ಬಳಿಂದ ಬಿಡುಗಡೆ ಸಿಕ್ಕಿರ್ ಸಾಕಾಗೈತಮ್ಮ ನಮಗೆ. ನಮ್ಮ ಅಯ್ಯಪ್ಪನಿಗೆ ಮದುವೆ ಆಗಿಲ್ಲ ಏನಿಲ್ಲ. ಅಯ್ಯಪ್ಪನ ಇವತ್ತು ಕ್ರಿಯಸ್ನೇನೆ. 40,000 ಸಂಬಳ ಬರ್ತೈತಿ. 20,000 ಕೊಡ್ತೀನಿ. ಬೇಡ ಅದಕ್ಕೆ ನನ್ನ ಮಕ್ಕಳು ಇದ್ದಾವೆ. ಇವಳಿಗೆ 30,000 ಕೊಡ್ತೀನಿ, ನಿನಗೆ 10,000 ಕೊಡ್ತೀನಿ ಅಂತ ಹೇಳೈತೆ. ಕೊಡ್ಲೇಳು. ಅಯ್ಯಪ್ಪನ ಇವತ್ತು ಒಳ್ಳೆ ನೀನು ಯಾಕೆ ನೋಡು. ಇವತ್ತು ನಾನು ಮಾತಾಡ್ಸ ಇದ್ದೀನಿ ಬಿಡಬಾರ್ದು. ನಾನು ಬಿಟ್ಟರೆ ಎಲ್ಲಿಗೆ ಹೋಗ್ತಾನೆ. ಅವಳಿಗೆ ಒಂದು ಹೆಣ್ತಾನೆ. ನಾನಾಗಿ ನಮ್ಮ ಅವಳ ಜೀವನ ಹಾಳು ಮಾಡ್ದಂಗೆ ಆಗುತ್ತೆ ಅಂತ 10,000 ಕೊಡ್ತೀನಿ ಅಂತ ಅಯ್ಯಪ್ಪ. ನೋಡು ಅಯ್ಯಪ್ಪನ ಇವತ್ತು ಒಳ್ಳೆ ಮನಸ್ಸಿಂದಾನೇ ಹೇಳಿರೋದು ಇವತ್ತು. ಇವಳು ಫಸ್ಟು ಸರಿಯಾಗಿರ್ಬೇಕಾಯಿತು. ಕೇಳೋರಾದ್ರೆ ಹಂಗೆ ಕೇಳ್ತಾರೆ. ನೀನು ಫಸ್ಟು ಸರಿಯಾಗಿರ್ಬೇಕಾಯ್ತಮ್ಮ. ಮೊದಲೇ ಹೆಂಡ್ತಿ ಬದುಕಿದಂಗೆ ನೀನು ಹೆಂಗೆ ಮದುವೆ ಆದೆ. ಡೈವರ್ಸ್ ಆಗೈತೆ ಏನು ಎತ್ತ. ಅವ್ರ ಮನೆಯಾಗೆ ಯಾರು ಇದ್ದಾರೆ ಯಾರಿಲ್ಲ ಅಂತ ನಾನು ವಿಚಾರಣೆ ಮಾಡ್ದೆ. ಅವ್ರ ಅಪ್ಪ ಅಮ್ಮ ಹೇಳಿದ್ದಾರೆ ಯಾರು ಏನು ಅಂತ ವಿಚಾರಣೆ ಮಾಡ್ದಲ್ಲಿ ನೀನು ಹೆಂಗೆ ಮದುವೆ ಆದೆ ಅಂತ ಹೇಳಿ ಕೇಳಿದರೆ ಏನು ಉಳಿಯಲ್ಲ ಅವಳ್ದು. ಏನು ಮಾಡೋಕ್ಕಾಗುತ್ತೆ ಆಗೈತೆ ಅಂತೇಳಿ ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ಬಿಡತ್ತ ಹೋಗ್ಲಿ ಅಂತೇಳಿ ನಾನು ಗೊಂಬೆಲಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀನಿ. ಗೊಂಬೆಲಿನಿಂದಲೇ ಇವತ್ತೆಲ್ಲ ನನಗೆ ಒಳ್ಳೇದಾಗಿರೋದಂದ್ರೆ ಗೊಂಬೆಲಿನಿಂದಲೇ. ಹೆಂಗತ್ತ ಅವ ಮನೆ ಬಂದು ದೇವ್ರು ಬಂದಂಗೆ ಆತು. ಇವತ್ತು ಗೊಂಬೆಲ್ಲ ನನಗೆ ದೇವ್ರು ಇದ್ದಂಗೆ. ದೇವ್ರು ಬಂದು ಅದಕ್ಕೆ ಮತ್ತೆ ಒಬ್ಬರಿಂದ ಏನಾನ ಒಳ್ಳೇದಾಗಬೇಕು ಅಂತಂದರೆ ನೋಡ್ರಿ ಈಗ ಹಿಂಗೇನೆ. ದೇವರು ಒಳ್ಳೆಯವ್ರನ್ನ ಕಳಿಸಿರ್ತಾನೆ. ಪಾಪ ಗೊಂಬೆಲ್ಲ ಕೆಡಕಿಲ್ಲ ಬಂದು ಕಲಕ ಹಿಂಗೆ ಆಗೈತೆ ಹಿಂಗೈತೆ ಬಾರಕ್ಕ ಅಲ್ಲಿರಕ್ಕ ಅಂತ ಹೇಳಿ ಎಷ್ಟು ಒಳ್ಳೆ ಮಾತು ಹೇಳ್ತೀನಿ. ನಿಜ ನನಗೆ ತುಂಬ ಖುಷಿ ಆಗ್ತೈತಿ. ಇವತ್ತು ಗೊಂಬೆಲ್ಲ ನೆನೆಸ್ಕೊಬಿಟ್ರೆ ತುಂಬ ಖುಷಿ ಆಗ್ತೈತಿ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬಂದೆ. ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳಿ ನಾನಿವತ್ತು ಹೇಳೋದಕ್ಕಂತ ಬಂದೆ. ನೋಡ ನೀನು ಇಷ್ಟಕ್ಕೆ ಮುಗಿಯಲ್ಲ. ಇನ್ನೂ ಏನೇನಿರುತ್ತ ಮುಂದೆ ಯಾರು ಕಂಡವ್ರಿ ಹೆಂಗೋ ನೋಡೋಣ. ಅಂದರೆ ಅಯ್ಯಪ್ಪನ ಮಾತು ಅಯ್ಯಪ್ಪನ ನಡವಳಿಕೆ ನೋಡಿದ್ರೆ ಗೊತ್ತಾಗುತ್ತೆ. ಮುಂಚೆ ಅಂದರೆ ಏನಾನ ಹೇಳಿದ್ರೆ ಸಿಟ್ಟು ಆಗೋದು ಹಂಗೆಲ್ಲ ಮಾಡೋದು. ಅಯ್ಯಪ್ಪನ ನಡವಳಿಕೆ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ.
ಕುಡಿಯೋದು ಬಿಡುತ್ತಾ ಅಂತ ನನಗೇನೋ ನಂಬಿಕೆ ಐತಿ ಈ ಸತಿ ಬಿಟ್ಟೇ ಬಿಡುತ್ತೆ ಅಂತ ಹೇಳಿ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.